ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋದಲ್ಲಿ ಪೊಲೀಸಪ್ಪ ಹಣವನ್ನ ತೆಗೆದುಕೊಳ್ಳುವಂತಹ ವಿಡಿಯೋ, ಹಣ ಪಡೆದು ಕೇಸು ಮುಚ್ಚಿ ಹಾಕುವ ಉದ್ದೇಶದಿಂದ ಹಣ ಪಡೆದಿದ್ದ ವಿಡಿಯೋ ವೈರಲ್ ಆಗಿತ್ತು. ಈಗ ಆ ಪ್ರಕರಣ ಮತ್ತೊಮ್ಮೆ ಸಂಚಲನವನ್ನು ಮೂಡಿಸ್ತಾ ಇದೆ. ಜಗತ್ತಿನಾದ್ಯಂತ ಚರ್ಚೆಗೆ ಕಾರಣವಾಗಿದ್ದ ಪ್ರಕರಣ ಅದು. ಹಣ ಪಡೆದು ಡೀಲ್ ಮಾಡಿದ್ದ ಪೊಲೀಸ್ ಜಗತ್ತಿನಾದ್ಯಂತ ಬಹಳಷ್ಟು ಚರ್ಚೆಗೆ ಒಳಗಾಗಿದ್ದ ವಿಡಿಯೋ. ಇಡೀ ದೇಶವೇ ತಲೆ ತಗ್ಗಿಸುವಂತಾಗಿದೆ ನ್ಯಾಯದ ಪದ್ಧತಿ. ಸಂತ್ರಸ್ತೆಗೆ ಸಿಗದ ನ್ಯಾಯವೇ ಕಟಕಟೆಯಲ್ಲಿದೆ. ಉತ್ತರ ಪ್ರದೇಶದ ಪೊಲೀಸರಿಂದಲೇ ಡೀಲು. 50 ಲಕ್ಷಕ್ಕೆ ಬೇಡಿಕೆ ಇಟ್ಟು 2 ಲಕ್ಷ ಪಡೆಯುವಾಗ ಸಿಕ್ಕಿಬಿದ್ದಿದ್ದ ಯುಪಿ ಪೊಲೀಸರು. ಖಾಕಿ ಪಡೆಯ ಲಂಚಾವತಾರಕ್ಕೆ ಕೋರ್ಟ್ ಬ್ರೇಕ್ ಇಲ್ಲವೇ? ಅತ್ಯಾಚಾರ ಪ್ರಕರಣವನ್ನು ಹಣಕ್ಕೆ ಮಾರೋದಕ್ಕೆ ಹೊರಟವರಿಗೆ ಕೋರ್ಟ್ನಿಂದ ಗ್ರೀನ್ ಸಿಗ್ನಲ್. ವಿಚಿತ್ರ ಕಾರಣ ನೀಡಿ ಲಂಚಬಾಕ ಪೊಲೀಸರಿಗೆ ಬೇಲ್ ನೀಡಿದ ನ್ಯಾಯಾಂಗ. ಅದರರ್ಥ ಗೌರವಾನ್ವಿತ ನ್ಯಾಯಪೀಠ ಎಂದಿಗೂ ಕೂಡ ನ್ಯಾಯವನ್ನೇ ನೀಡುತ್ತೆ. ಆದರೆ ನ್ಯಾಯಾಲಯವನ್ನು ತಪ್ಪು ರೀತಿಯಲ್ಲಿ ಕನ್ವಿನ್ಸ್ ಮಾಡಿ ದಿಕ್ಕು ತಪ್ಪಿಸುವಂತಹ ಪ್ರಯತ್ನಗಳಾಗ್ತವೆ. ಹಾಗಾಗಿ ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಅದ್ಭುತ ಮತ್ತು ಮಹತ್ವವನ್ನು ಪಡೆದಂತಹ ನ್ಯಾಯಾಂಗ ವ್ಯವಸ್ಥೆ. ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧ ಪ್ರಶ್ನೆಗಳಲ್ಲ, ಬದಲಾಗಿ ನ್ಯಾಯಾಂಗ ವ್ಯವಸ್ಥೆಯನ್ನೇ ದಿಕ್ಕು ತಪ್ಪಿಸುವಂತಹ ಪ್ರಯತ್ನಗಳಾಗ್ತವೆ. ನೋಡಿ, ಆತನ ಮುಖದಲ್ಲೊಂದು ಕ್ಷಾತ್ರ ತೇಜಸ್ಸು. ಮಾಡ್ತಿರೋದು ಹಲ್ಕಾ ಕೆಲಸ, ತಗತಿರೋದು ಎಂಜಲು ಕಾಸು. ಆತನ ಒಬ್ಬ ಆರೋಪಿ ದುಡ್ಡನ್ನು ಕೊಡ್ತಾನೆ, ಮೇಜ್ ಮೇಲೆ ಇಡ್ತಾನೆ. ನನ್ನ ವಿರುದ್ಧ ಒಂದು ಕೇಸ್ ಬಂದಿದೆ, ಆ ಕೇಸಲ್ಲಿ ನಾನು ಆರೋಪಿ ಆಗಿರೋದು ನಿಜವೇ, ನಾನೇ ಮಾಡಿರೋದು ಆ ಹಲ್ಕಾ ಕೆಲಸ, ಆ ಹಲ್ಕಾ ಕೆಲಸನ ಮುಚ್ಚಾಕಬೇಕು ಅಂದರೆ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿ ತಗತಾನೆ. ನಿರ್ಲಜ್ಜ ನಿರ್ವೀರ್ಯ ಪೊಲೀಸ್ ಅಧಿಕಾರಿ. ಆ ಲಂಚನ ಎಷ್ಟು ಚೆನ್ನಾಗಿ ತಗತಾನ ಅಂದರೆ ಸೋಬನಕ್ಕೆ ಬಂದಿರೋ ಹೆಂಡತಿನ ಹಗ್ಗು ಮಾಡ್ದಂಗೆ ಮಾಡ್ಕತಾನೆ. ಭಾರಿ ಸಂತೋಷ ಹಣ ಪಡೆಯುವಾಗ. ಚಾರ್ಜ್ ಶೀಟ್ ಫೈಲ್, ಗೌರ್ಮೆಂಟ್ ರೆಕಾರ್ಡ್ಸ್ ಚಾರ್ಜ್ ಶೀಟ್ ಫೈಲು, ಅದ್ರ ಒಳಗೆ ದುಡ್ಡು ಇಟ್ಕೊಂಡು ಬೆಂಚಿನ ಅಡಿಗೆ ಇಡ್ತಾನ ಅವನು. ಆ ವಿಡಿಯೋ ಈ ಪ್ರಕರಣದಲ್ಲಿ ಐ ವಿಟ್ನೆಸ್ಸು, ಈ ಪ್ರಕರಣದಲ್ಲೊಂದು ಸಾಕ್ಷ್ಯ. ಈ ವಿಡಿಯೋ ಇದ್ರೂ ಕೂಡ ಈಗ ಆ ಪ್ರಕರಣದಲ್ಲಿ ಈತ ನಿರಪರಾಧಿ. ಇದರರ್ಥ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸರಿ ಇಲ್ಲ ಅಂತಲ್ಲ, ಆ ನ್ಯಾಯಾಂಗ ವ್ಯವಸ್ಥೆಯ ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನಗಳು, ವಕಾಲತ್ ಹೆಸರಿನಲ್ಲಿ ಬೇರೆ ತರಹದಲ್ಲಿ ಕನ್ವಿನ್ಸ್ ಮಾಡಿದಾಗ ಈ ಥರ ಆಗ್ತವೆ. ಜಗತ್ತಿನಾದ್ಯಂತ ಚರ್ಚೆಗೆ ಕಾರಣವಾಗಿದ್ದ ಪ್ರಕರಣ ಇದು. ಇಡೀ ದೇಶವೇ ತಲೆ ತಗ್ಗಿಸುವಂತಹ ಪ್ರಕರಣ. ಒಬ್ಬ 5ನೇ ದರ್ಜೆಯ ಕೃತ್ಯ ಎಸಗಿ ಆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಸಂತ್ರಸ್ತ ಹೆಣ್ಣು ಮಗಳು ಕಣ್ಣೀರಲ್ಲಿ ಕೈ ತೊಳಿತಿದ್ದಾಳೆ. ಆತನ ವಿರುದ್ಧ ಆರೋಪ ಇದ್ರು, ಅದಕ್ಕೆ ಸಾಕ್ಷ್ಯ ಇದ್ರು, ಆತ ಇವತ್ತು ನಮ್ಮ ದೇಶದಲ್ಲಿ ನಿರಪರಾಧಿಯಾಗಿ ತಿರುಗಾಡ್ತಾ ಇದ್ದಾನೆ. ಹಾಗಾದ್ರೆ ನಾನು ಬದುಕಬೇಕಾ, ತಲೆ ಚಚ್ಕೊಂಡು ಸಾಯ್ಬೇಕಾ ಅಂತ ಕೇಳ್ತಿದ್ದಾಳೆ ಸಂತ್ರಸ್ತ ಹೆಣ್ಣು ಮಗಳು. ಈ ಪೊಲೀಸು ಕೋರ್ಟ್ನಿಂದ ಹೊರಬರಬೇಕಾದ್ರೆ ನಕ್ಕೊಂಡು ಬರ್ತಾನೆ ಹೊರಗಡೆ. ಇನ್ನು ಈ ಪ್ರಕರಣದ ಆರೋಪಿಯು ಕೂಡ ನೆಗಾಡ್ಕೊಂಡು ಅತ್ಯಂತ ವಿಜೃಂಭಣೆಯಿಂದ ಕೋರ್ಟ್ನಿಂದ ಹೊರಬರುವ ದೃಶ್ಯ. ಇದು ನಮ್ಮ ಸಮಾಜದಲ್ಲಿ ನ್ಯಾಯ ಮರೀಚಿಕೆ ಆಯ್ತಾ ಅನ್ನೋ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿದ್ದ, ಲಂಚ ಪಡೆದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ದ ಪೊಲೀಸ್ ಒಂದು ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಸೋದಕ್ಕೆ ತಗೊಂಡಿದ್ದ. ಬಿ ರಿಪೋರ್ಟ್ ಸಲ್ಲಿಕೆ ಕೂಡ ಮಾಡ್ದ. ಆ ಬಿ ರಿಪೋರ್ಟ್ನಲ್ಲಿ ಆ ಪ್ರಕರಣದ ಆರೋಪಿ ಹೊರಗೆ ಬಂದ ನಿರಪರಾಧಿಯಾಗಿ. ಆ ಪ್ರಕರಣದಲ್ಲಿ ಪೊಲೀಸು ಕೂಡ ಈಗ ಪಾರಾಗಿದ್ದು ಸಂತ್ರಸ್ತೆ ಗೋಳಾಡ್ತಿದ್ದಾಳೆ. ಹಾಗಾದರೆ ನನಗೆ ನ್ಯಾಯ ಸಿಗೋದಿಲ್ವಾ ಅಂತ ಸಂತ್ರಸ್ತೆಯ ಸಂಕಟ ಭಾರತದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.